ಕಥೆ ಅವಿರತ ಭಾಗ 5 ಬೆಳೆಯುವ ಕುಡಿ. ಬರೆದವರು ಶಮಾ ಕೊಪ್ಪ. ಕಲಾವತಿಗೆ ಅದೇನೋ ನೆನಪುಗಳು. ಅದೊಂದು ದಿನ ಬಾಲಾ ಸ್ಕೂಲಿನಿಂದ ಬಂದು ತನ್ನ ಬ್ಯಾಗನ್ನು ಗಾಳಿಯಲ್ಲಿ ತೂರಿ ಮನೆ ಎದುರಿನ ಜಗಲಿಗೆ ಎಸೆದು ತಾನು ಕುಳಿತು ತನ್ನೆರಡೂ ಕೈಗಳನ್ನು ಗಾಳಿಯಲ್ಲಿ ಅಗಲವಾಗಿ ಕಾಣುವಂತೆ ಚಾಚಿ ಕಣ್ಮುಚ್ಚಿ ಮುಖ ಆಕಾಶದೆಡೆಗೆ ಮಾಡಿ ಸಂಜೆಯ ತಂಗಾಳಿ ಅನುಭವಿಸುತ್ತಿದ್ದಳು. ಬಾವಿಕಟ್ಟೆಯ ಹತ್ತಿರ ಎಳೆ ಬಿಸಿಲು ಕಾಯಿಸುತ್ತಿದ್ದ ಕಲಾವತಿ ಅವಳನ್ನು ಕಂಡು ಅವಳ ಹತ್ತಿರ ಬಂದಳು. ಏನೇ ಮಲ್ಲ, ಬಹಳ ಆನಂದ ಪಡ್ತಾ ಇರೋ ಹಾಗಿದೆ ಎಂದಳು. ಅದಕ್ಕೆ ಅವಳು, ಹೌದಕ್ಕ, ನಾಟಕದಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಕ್ಕೆ ಸಂಕೋಚ ಪಡ್ತಿದ್ದೆ. ಇವತ್ತು ಹೇಳಿದೆ, ನಿರಾಳ ಅನಿಸ್ತಾ ಇದೆ. ಛೇ, ಯಾಕೆ? ಇಷ್ಟು ದಿನ ಅಭ್ಯಾಸ ಮಾಡಿದ್ದು ಸುಮ್ಮನೆ ದಂಡನ. ಹಾಗಾದ್ರೆ ಎಷ್ಟು ಖುಷಿ ಪಡೋದೇನಿದೆ ಅದರಲ್ಲಿ? ನಾಟಕಕ್ಕೆ ಏನೂ ತೊಂದರೆ ಆಗಿಲ್ಲ ಕಣೆ ಅಕ್ಕ. ಶಾಂತಿ ನನ್ಗಿದ್ದ ಪಾತ್ರ ವಹಿಸ್ಕೊಂಡ್ಬಿಟ್ಲು. ನಂಗೆ ಅದೂ ಒಂದು ಖುಷಿ. ಟೀಚರ್ಗೆ ನಾಟಕ ಬಿಡಲು ಏನ್ ಸಬೂಬು ಕೊಟ್ಟೆ? ಸಬೂಬು ಅಷ್ಟೇನು ಹೇಳಿಲ್ಲ, ಬರೀ ಇಷ್ಟ ಇಲ್ಲ ಅಂದೆ. ಅವ್ರೇನು ತಲೆ ಕೆಡ್ಸ್ಕೊಂಡಿಲ್ಲ. ಸರಿ, ನಂಗಾದ್ರೂ ಹೇಳು. ಸುಮ್ನಿರಕ್ಕ, ಅದು ಹರಣಿಯ ಪಾತ್ರ ಮಾತ್ರ ಇರ್ಬೋದು, ಆದರೆ ಅದನ್ನ ನಿರ್ವಹಿಸ್ಬೇಕಾದ್ರೆ ಅವಳೇ ನಾನಾಗ್ತಿದ್ದೆ. ಅವಳ ಜಡೆ ಹಿಡಿದಾಗ, ಅವಳನ್ನ ಥಳಿಸಿದಾಗ, ಬೈದಾಗ, ಹಿಂಸಿಸಿದಾಗ ಆ ನೋವು ನನಗೆ ಕಾಡ್ತಿತ್ತು. ನೀನು ಅಷ್ಟು ಸೂಕ್ಷ್ಮ ಆದ್ರೆ ಹೇಗೆ? ಸೂಚಿಕದಿಂದ ಕೇಳಿದ್ದಳು ಕಲಾ. ಅಂದು ಹಾಗೆ ನುಡಿದಿದ್ದ ಕಲಾವತಿ ಸ್ವಭಾವದಿಂದ ಅತೀ ಸ್ಥೈರ್ಯ ಹೊಂದಿದ್ದರೂ ಅವಳ ಮನಸ್ಸು ಹೊರ ಪ್ರಪಂಚದ ಘಟನಾವಳಿಗಳಿಗೆ ಒಳಗಾಗಿ ಸೂರ್ಯನ ಝಳಕ್ಕೆ ಗಿಡದಲ್ಲಿಯೇ ಅರಳಿದ್ದರೂ ಕಮರಿದ ಹೂವಿನಂತಾಗಿತ್ತು. ಧೃತಿ ಹುಟ್ಟಿದ ಮೇಲಂತೂ ಅವಳ ಚಿಂತನೆಗಳೆಲ್ಲವೂ ಚಿಂತೆಯ ಹಾದಿ ಹಿಡಿದಿದ್ದವು. ಕಲಾವತಿ ಅವುಗಳನ್ನು ತಡೆಯುವ ಕಸರತ್ತಿನಲ್ಲಿ ಆಗಾಗ ತೊಡಗುತ್ತಿದ್ದಳು. ಅಂದು ಬೆಳಗಿನ ಜಾವ ಎಂದಿನಂತೆ ಕಲಾವತಿ ಹೊತ್ತು ಮೂಡುವ ಮುನ್ನ ಎದ್ದು ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಧೃತಿಗೆ ಎಚ್ಚರವಾಗುವುದನ್ನೇ ಕಾಯುತ್ತಾ ಅವಳ ಬಳಿ ಕುಳಿತಿದ್ದಳು. ಗೋಡೆಗರುಗಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಕೃತಿಯನ್ನು ಓದುವುದರಲ್ಲಿ ಮಗ್ನವಾಗಿದ್ದ ಅವಳು ಧೃತಿಯ ಕಡೆಗೆ ಆಗಾಗ ನೋಡುತ್ತಿದ್ದಳು. ನಿತ್ಯೆಯ ಪ್ರಶಾಂತತೆಯಲ್ಲಿ ತೇಲಿದ ಅವಳನ್ನು ನೋಡುವುದೇ ಕಲಾವತಿಯ ಚಕ್ಷುಗಳ ಸಂಭ್ರಮಾಚರಣೆಯಾಗಿತ್ತು. ಮಗು ನಿದ್ದೆಯಲ್ಲಿ ಮಂದಹಾಸ ಬೀರಿದರಂತೂ ಕಲಾವತಿಯ ಮನ ಉಲ್ಲಾಸದಿಂದ ತುಂಬಿ ತುಳುಕುತ್ತಿತ್ತು. ಕಲಾವತಿಗೆ ಇಂದೇಕೋ ಮಗು ಜಾಸ್ತಿಯೇ ನಿದ್ದೆ ಹೋಗಿದೆ. ಅಮ್ಮ ಕಳಿಸಿದ ಗಸಗಸೆ ಪಾಯಸ ತಾನು ಕುಡಿದಿದ್ದರ ಪ್ರಭಾವವೋ ಏನೋ ಎನಿಸಿತು. ಅಷ್ಟರಲ್ಲಿ ಬಾಗಿಲು ಬಡಿತ ಸದ್ದಾಯಿತು. ಜೋರಾಗಿ ಬಡಿದರೆ ಮಗು ಎದ್ದು ಬಿಡಬಹುದು ಎಂಬ ಎಚ್ಚರದಿಂದ ಕಲಾವತಿ ಆದಷ್ಟು ಬೇಗ ಕದ ತೆರೆಯಲು ಹೊರಟಳು. ತನ್ನ ಮುಂದೆ ನಿಂತಿದ್ದ ಸತ್ಯಪ್ರಕಾಶರಿಗೆ ತುಟಿಯ ಮೇಲೆ ಬೆರಳಿಟ್ಟು ಮೌನವಾಗಿ ಬರುವಂತೆ ಸಂಕೇತ ನೀಡುತ್ತಾ ಬರಮಾಡಿಕೊಂಡಳು. ಕೈ ಕಾಲು ತೊಳೆದು ಬಂದ ಪ್ರಕಾಶರಿಗೆ ಉಣಬಡಿಸಿ ಅಲ್ಲಿಂದ ಹೊರಟಳು. ಅವರು ಊಟ ಮಾಡುತ್ತಿದ್ದಂತೆಯೇ ಧೃತಿ ಅಂಬೆಗಾಲಿಕ್ಕುತ್ತಾ ಬಂದು ಅವರ ತೊಡೆಯ ಮೇಲೆ ಹತ್ತಿ ಕುಳಿತಿದ್ದಲ್ಲದೆ ಉಪ್ಪಿನಕಾಯಿ ತಿನ್ನಿಸುವಂತೆ ಸತ್ಯಪ್ರಕಾಶರ ತಟ್ಟೆಯಲ್ಲಿದ್ದ ಉಪ್ಪಿನಕಾಯಿಯತ್ತ ಬೆರಳು ಮಾಡಿದಳು. ಸತ್ಯಪ್ರಕಾಶರು ಹರ್ಷಚಿತ್ತರಾಗಿ, ಅದು ಬೇಕಾ, ಇರು ಪುಟ್ಟಿ ಎನ್ನುತ್ತಾ ಹಪ್ಪಳ ಮುರಿದು ಸ್ವಲ್ಪ ಅವಳ ಬಾಯಿಗೆ ಹಾಕಿದರು. ಆ ಕಂದಮ್ಮ ಒಂದು ಗಳಿಗೆ ಸುಮ್ಮನಿತು ಮತ್ತೆ ಉಪ್ಪಿನಕಾಯಿಗೆ ಹಠ ಮಾಡಿದಳು. ಅಷ್ಟರಲ್ಲಿ ಊಟ ಮುಗಿಸಿದ್ದ ಸತ್ಯಪ್ರಕಾಶರು, ಓ, ನಿಂಗೆ ಅದೇ ಬೇಕಾ, ತಾಳು, ಖಾರ ಆಗಿ ಅಳುವಾಗ ಗೊತ್ತಾಗುತ್ತೆ ನೋಡು ಎನ್ನುತ್ತಾ ಸಣ್ಣ ಚಮಚದಿಂದ ಸ್ವಲ್ಪ ಉಪ್ಪಿನಕಾಯಿ ರಸ ತೆಗೆದು ಮಗಳ ನಾಲಿಗೆಗೆ ಸವರಿದರು. ತಂದೆ ಹೇಳಿದ್ದು ಮಗಳು ಕಣ್ಣರಳಿಸಿ ಕೇಳಿದಳೆ ಹೊರತು ಅದನ್ನು ಅರ್ಥ ಮಾಡಿಕೊಳ್ಳಲು ಮಗುವಿಗೆ ಭಾಷೆಯಾದರೂ ಅರ್ಥ ಆಗಬೇಕು ತಾನೆ.
ಬಾಯಿಗೆ ರುಚಿ ಸಿಕ್ಕಿದ್ದೇ ತಡ. ಒಂದೇ ಏಟಿಗೆ ಧೃತಿ ಜೋರಾಗಿ ಅಳತೊಡಗಿದಳು. ಕಲಾವತಿ ಬೀಸುವ ಕಲ್ಲಿನಲ್ಲಿ ತೊಳೆದು ಒಣಗಿಸಿದ ಅಕ್ಕಿಯನ್ನು ರವೆ ಮಾಡಲು ಬೀಸುತ್ತಿದ್ದವಳು ಮಗುವಿನ ಕಿರುಚಾಟ ಕೇಳಿ ಮಾಡುವ ಕೆಲಸ ಬಿಟ್ಟು ಓಡಿ ಬಂದಳು. ನಿಮ್ದು ದಿನ ಇದೇ ಆಟ ಆಯ್ತಲ್ಲ ಎನ್ನುತ್ತಾ ಧೃತಿಯನ್ನು ಎತ್ತಿ ಆಡಿಸಿ ಮುದ್ದಿಸಿ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದಳು ಕಲಾವತಿ. ಕಲಾವತಿ ಮಗುವನ್ನು ಎತ್ತಿಕೊಂಡು ಮುಂದಿನ ಕೋಣೆಗೆ ಹೋಗಿದ್ದರಿಂದ ಸತ್ಯಪ್ರಕಾಶರು ತಾಯಿ ಮಗಳನ್ನು ಹಿಂಬಾಲಿಸಿದರು. ಧೃತಿ ಒಮ್ಮೆ ತಂದೆಯ ಹತ್ತಿರ, ಒಮ್ಮೆ ತಾಯಿಯ ಹತ್ತಿರ ಬರುತ್ತಾ ಹೋಗುತ್ತಾ ಅಳುತ್ತಿದ್ದಳು. ಅವಳಿಗೆ ಕಿಟಕಿಯಲ್ಲಿ ಗಿಡಮರ ಹಕ್ಕಿ ತೋರಿಸಿ, ಜೇನುತುಪ್ಪ ನೆಕ್ಕಿಸಿ, ಬೊಂಬೆ ತೋರಿಸಿ ಅವಳ ಅಳು ನಿಂತಿತು. ಕಲಾವತಿ ತನ್ನೆಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಧೃತಿಗೆ ಸ್ಥಾನಕ್ಕೆ ಕರೆದುಕೊಂಡು ಹೋದರೆ ಇತ್ತ ಸತ್ಯಪ್ರಕಾಶರು ಒಲೆಯಿಂದ ಒಂದಷ್ಟು ಕೆಂಡ ತೆಗೆದು ಧೂಪದಾನಿಯಲ್ಲಿ ಸಾಂಬ್ರಾಣಿ ಹಾಕಿ ಮೇಲೊಂದು ಬಿದಿರಿನ ಬುಟ್ಟಿ ಮಗಚಿ ಅದರಿಂದ ಹೊರಹೊಮ್ಮಿದ ಹೊಗೆಯಲ್ಲಿ ಧೃತಿಯ ಅಂಗಿಯನ್ನು ಚೆನ್ನಾಗಿ ಒಣಗಿಸಿದರು. ಕಲಾವತಿ ಮತ್ತು ಸತ್ಯಪ್ರಕಾಶರು ಸೇರಿ ಮಗುವಿನ ತಲೆಯನ್ನು ಧೂಪದಲ್ಲಿ ಒಣಗಿಸಿ ಅಲಂಕರಿಸುವಷ್ಟರಲ್ಲಿ ಧೃತಿ ಮತ್ತೆ ನಿದ್ದೆಗೆ ಜಾರಿದಳು. ಇನ್ನು ಇವಳೇಳದು ಸಂಜೆನೆ ಎನ್ನುತ್ತಾ ಕಲಾವತಿ ಮಗುವನ್ನು ತೊಟ್ಟಿಲಿಗೆ ಹಾಕಿದಳು. ಅಷ್ಟು ಮಾಡಿದವಳೆ ಸತ್ಯಪ್ರಕಾಶರು ಮನೆಗೆ ಬರುವಾಗ ತಂದಿದ್ದ ಭೂತಾಯಿ ಮೀನನ್ನು ಶುದ್ಧ ಮಾಡಿದಳು. ಅವಳಿಗೆ ಹಳ್ಳಿಯಲ್ಲಿ ಬೆಳೆದು ತಂದ ಸೀನರಾಯರ ಗದ್ದೆಯ ಕೆಂಪಕ್ಕಿ ಕಂಡು ಹಿತವೆನಿಸಿ ಅದರ ಅನ್ನವನ್ನು ಬಸಿದು ಸಿದ್ಧಪಡಿಸಿದಳು. ತಂದಷ್ಟು ಮೀನನ್ನು 3 ಭಾಗದಲ್ಲಿ ವಿಂಗಡಿಸಿ 3 ಮಣ್ಣಿನ ಪಾತ್ರೆಗಳಲ್ಲಿ ಸಾರು, ಹುಳಿ ಮತ್ತು ಪಲ್ಯ ಮಾಡಿದಳು. ಮನೆಯಲ್ಲಿ ತಯಾರಿಸಿದ ಹಿತ್ತಲ ಮರದ ತೆಂಗಿನೆಣ್ಣೆ, ತೋಟದಲ್ಲೇ ಬೆಳೆದ ವಾಟೆ ಹುಳಿ, ಅವಳ ಅಂಗಳದ ಕರಿಬೇವು, ಕೊತ್ತಂಬರಿ ಎಲ್ಲ ಸೇರಿ ತಯಾರಾದ ಅವಳ ಅಡುಗೆ ನೋಡಲಿಕ್ಕೆ ರುಚಿಯೆನಿಸಿ ಬಾಯಿಯಲ್ಲಿ ನೀರೂರಿಸುವಂತಿದ್ದರೆ ಅದರ ಪರಿಮಳ ಬಹಳ ದೂರ ಆವರಿಸಿತ್ತು. ಆದರೆ ನಿದ್ದೆಯಲ್ಲಿ ಮುಳುಗಿದ ತಂದೆ ಮಗಳಿಗೆ ಇದಾವುದರ ಪರಿವೆಯೇ ಇರಲಿಲ್ಲ. ಕಲಾವತಿ ಮಾತ್ರ ಅಡಿಗೆ ಮುಗಿಸುವಷ್ಟರಲ್ಲಿ ಅವಳಿಗೆ ಮಧ್ಯಾಹ್ನ ಬಟ್ಟೆ ತೊಳೆಯಬೇಕು ಎಂದುಕೊಂಡಿದ್ದು ನೆನಪಾಯಿತು. ಓಹೋ, ಇವತ್ತು 2 ಸರಿ ಅಡ್ಗೆ ಮಾಡಕ್ ಹೋಗಿ ಎಲ್ಲ ಸಮಯ ಜಾರಿ ಹೋಯ್ತು ಎಂದುಕೊಂಡ ಕಲಾವತಿ ಮಾರನೆಯ ದಿನ ಉಳಿದ ಎಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಮಗುವಿಗೆ ಎಚ್ಚರವಾಗುವ ಮುನ್ನ ಮುಂಜಾನೆಯೇ ಪಕ್ಕದ ಹಳ್ಳಕ್ಕೆ ಹೋಗಿ ಬಟ್ಟೆ ಒಗೆದುಕೊಂಡು ಬರಲು ತೀರ್ಮಾನಿಸಿದಳು. ಮಗು ಇನ್ನೂ ಮಲಗುತ್ತಿತ್ತು. ಸತ್ಯಪ್ರಕಾಶರು 1-2 ಗಂಟೆಯ ನಿದ್ದೆ ಪೂರೈಸಿ ಎದ್ದಾಗ ಅಡುಗೆ ಮನೆಯಿಂದ ಕಾಫಿಯ ಘಮ ಬರುತ್ತಿತ್ತು. ಅವರು ನೇರವಾಗಿ ಅಡುಗೆ ಮನೆಗೆ ಹೊಕ್ಕರು. ಮಲೆನಾಡಿನಲ್ಲಿ ಕಟ್ಟಿಗೆ ಒಲೆ ಮೇಲೆ ಒಂದು ಭಾಗದಲ್ಲಿ ಕಾಫಿ ಸದಾ ಬಿಸಿಯಾಗಿಯೇ ಇರುತ್ತದೆ ಎಂದು ಅವರಿಗೆ ಸಮಾಧಾನ. ಆದರೆ ಇಂದು ಹಾಲು ಸಹ ಬಿಸಿಯಾಗಿಯೇ ಇದ್ದದನ್ನು ಕಂಡು ಸಂತೋಷವಾಯಿತು. ಆಗಷ್ಟೇ ಕಲಾವತಿ ಕಾಫಿ ಕುಡಿದಿರಬಹುದು ಅಂತ ಅಂದ್ಕೊಂಡ್ರು. ಕಲಾವತಿ ಕತ್ತಲಾಗುವ ಮುಂಚೆ ತರಕಾರಿಗಳ ಗಿಡಗಳಿಗೆ ಬುಡ ಬೆಳೆಸಿ ಗೊಬ್ಬರ ಹಾಕಿ ನೀರನ್ನು ಸರಾಗ ಮಾಡುವ ಕಾರ್ಯದಲ್ಲಿ ನಿರತಳಾಗಿದ್ದಳು. ರೀ ಕಲಾ, ನಮ್ಮನೇಲಿ ದೊಡ್ಡ ಪತ್ರೆ ಗಿಡ ಹುಲ್ಸಾಗಿ ಬೆಳೆದಿದೆ ರೀ, ನಿಮ್ಗೆ ಬೇಕಾ? ಆಚೆ ಮನೆಯ ಗಂಗಮ್ಮ ಬೇಲಿ ದಾಟಿ ಬರುತ್ತಾ ಕೇಳಿದರು. ಅದಿದೆ ರೀ, ನಿಮ್ಮಲ್ಲಿ ನುಗ್ಗೆಗೆಲ್ಲೋ ಸಿಗುತ್ತದೇನ್ರಿ? ಅದ್ರ ಮೇಲೆ ತೆಂಗಿನ ಮಡ್ಲು ಬಿದ್ದು ನೆಟ್ಟಿದ್ದೆಲ್ಲ ಹೊರಟೋಯ್ತು. ನಮ್ಮಲ್ಲಿ ಚಿಗುರಿದ್ದು ಸತ್ತೇ ಹೋಯ್ತು ನೋಡ್ರಿ ಎಂದರು. ಕೊಡ್ತೀನಿ, ಆದ್ರೆ ನಮ್ಮನೇಲಿ ದೊಡ್ಡ ಪತ್ರೆ ಪುದೀನ ಬಹಳ ಬಿಟ್ಟಿದೆ. ನೀರಿನ ನೆಲ ನೋಡಿ, ಹಾಗಾಗಿ ನನ್ಗೆ ಕಿತ್ತಿ ಎಸೆಯೋಣ ಅಂದ್ರೆ ಹೊಟ್ಟೆ ಉರಿಯುತ್ತೆ ರೀ.
ಪುದೀನ ಬಿಡಿ, ನಾನು ವಾರಕ್ಕೊಮ್ಮೆ ಬಿರಿಯಾನಿ ಪಲಾವ್ ಅಂತ ಏನಾದರೂ ಮಾಡಿದಾಗ ರಾಶಿ ರಾಶಿ ಹೆಚ್ಚಿ ಒಗ್ಗರಣೆಗೆ ಹಾಕಿ ಮಾಡಿಬಿಟ್ರೆ ನಮ್ಮನೇಲಿ ಇಷ್ಟಪಟ್ಟು ತಿಂತಾರೆ. ಈ ಸಾಂಬಾರ್ ಬಳ್ಳಿರಿ, ನನಗೆ ತಂಬುಳಿ ಬಿಟ್ರೆ ಬೇರೆ ಏನೂ ಮಾಡಕ್ ಬರಲ್ಲ ಅದರಲ್ಲಿ. ಮೊನ್ನೆ ಸ್ವೀತಮ್ಮ ಕ್ವಾರ್ಟರ್ಸಿನ ನರಸಮ್ಮ ಹೇಳಿದ್ರು, ನೀವು ಅದೇನೋ ಕಾಯಿನೂ ಹಾಕದೆ ಚಟ್ನಿ ಮಾಡ್ತೀರಾ, ಸೂಪರ್ ಇರುತ್ತೆ ಅಂತ. ನಂಗೂ ಸ್ವಲ್ಪ ಹೇಳ್ರಿ ಹೇಗ್ ಮಾಡೋದಂತ. ನಮ್ಮಮ್ಮ ಮಾಡ್ತಿದ್ರು, ಅವ್ರ ಹತ್ರನೇ ನಾನು ನೋಡಿ ಕಲ್ತಿದ್ದೀನಿ. ಏನಿಲ್ಲ ರೀ, ಆ ದೊಡ್ಡಪತ್ರೆ ಎಲೆನ ಬೆಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಹಸಿ ಮೆಣಸಿನಕಾಯಿಯನ್ನ ಅದರ ಜೊತೆಗೆ ಬಾಡಿಸ್ಕೊಂಡು ಹುಣಸೆ ಹಣ್ಣು ಉಪ್ಪು ಹಾಕಿ ಒರಳಲ್ಲಿ ರುಬ್ಬಿದ್ರೆ ಮುಗೀತು. ಸರಿ, ನಾನು ಮಾಡ್ತೀನಿ ನೋಡೋಣ. ಇನ್ ಬರ್ತೀನಿ, ಸುಮಾರು ಕೆಲಸ ಇದೆ ರೀ. ಏನ್ರಿ ಹಾಗೆ ಬಾಗ್ಲಿಂದಾನೇ ಹೋಗ್ತಾ ಇದ್ದೀರಲ್ಲ, ಒಳಗಡೆ ಬನ್ರಿ. ನಿಗದಿತ ಕೆಲಸ ಮುಗಿಸಿ ಮನೆಯೊಳಗೆ ಹೊರಡಲು ಅನುವಾದ ಕಲಾವತಿ ನುಡಿದಳು. ಇನ್ನೊಂದ್ಸರಿ ಬರ್ತೇನ್ರಿ, ನೀವೇನೋ ಮಾಡ್ತಾ ಇದ್ದೀರಲ್ಲ ಮುಂದುವರ್ಸಿ ಎನ್ನುತ್ತಾ ಗಂಗಮ್ಮ ಲಘು ಬಗೆಯಿಂದ ಅವರ ಮನೆಯ ಕಡೆಗೆ ಹೊರಟರು. ಆಗಲೇ ಕತ್ತಲಾಗುತ್ತಾ ಬಂದಿತ್ತು. ಕಲಾವತಿಯಂತೆಯೇ ಇಡೀ ದಿನ ಬಾನಿನ ಅಂಗಳದಲ್ಲಿ ದುಡಿದ ರವಿ ಮತ್ತೆಲ್ಲೋ ದುಡಿಯಲು ಕಲಾವತಿಯ ಊರು ಬಿಟ್ಟು ಇನ್ನೆಲ್ಲೋ ದಾಟುತ್ತಿದ್ದಾಗ ಕಲಾ ಮತ್ತೆ ಬಲೆಗಳಲ್ಲಿ ಮದುಮಗಳು ಕಾದಂಬರಿಯ ಪುಟಗಳನ್ನು ತಿರುಗುತ್ತಿದ್ದಳು. ಊದಿನ ಮಧ್ಯೆ ಪಕ್ಕದ ಕೋಣೆಯಲ್ಲಿ ಅಪ್ಪನ ಜೊತೆ ಆಡುವ ಕಂದನ ಬಾಲಸ್ವರಗಳು ಮತ್ತು ಮಗುವಿಗೆ ತಿಳಿಯುತ್ತದೋ ಇಲ್ಲವೋ ಎಂದು ತಲೆ ಕೆಡಿಸಿಕೊಳ್ಳದೆ ಅವಳೊಂದಿಗೆ ಎಡೆಬಿಡದೆ ಸಂವಾದದಲ್ಲಿದ್ದ ಸ್ವರ ಕೇಳಿಸುತ್ತಿದ್ದು. ಕಲಾಗಳಿಗೆ ತನ್ನ ಮಗಳು ತನ್ನ ತೀರ್ಮಾನಗಳನ್ನು ತಾನೇ ತೆಗೆದುಕೊಳ್ಳುವ ಹಾಗೆ, ತಾನಿಚ್ಛಿಸಿದ ಬದುಕುವ ಹಾಗೆ ಹೇಗೆ ಬೆಳೆಸುವುದು ಎಂಬ ಆಲೋಚನೆ ಕಾಡುತ್ತಿತ್ತು. ಅವಳಿಚ್ಛೆಯ ಹಾಗಾಗುವುದಿದ್ದರೆ ಇನ್ನೂ ಓದುತ್ತಲೇ ಇರುತ್ತಿದ್ದಳೋ ಏನೋ. ಆದರೆ ಅವಳ ನಯನಗಳು ಮಾತ್ರ ತಮ್ಮ ಪಾಲಿನ ವಿಶ್ರಾಂತಿಯನ್ನು ಪಡೆಯಲು ನಿದ್ದೆಗೆ ಜಾರಿದ್ದವು. ಧನ್ಯವಾದಗಳು.